ಪರಿಶುದ್ಧನು ಪರಿಶುದ್ಧ ನಿತ್ಯನಾದ ನನ್ನ ತಂದೆಯ ರಾಜಾದಿ ರಾಜನೇ ಕರ್ತಾದಿ ಕರ್ತನೆ ದೂತಗಣಗಳ ಒಡೆಯನೆ ಅಗಮ್ಯನೆ ಅಗೋಚರನೆ ಈ ತಾತನೆ ಇರುವಾತನೆ ಬರುವಾತ ನೀನಾಗಿದ್ದೇನೆ ಸ್ತೋತ್ರ. ಈ ಉಪವಾಸ ಪ್ರಾರ್ಥನೆ ಕರ್ತನೆ ಹಾಲೆಲೂಯ. ನಿನ್ನ ಸಮೀಪಕ್ಕೆ ನಾವು ಬಂದಿರುವಾಗ ನೀನು ನಮ್ಮ ಸಮೀಪಕ್ಕೆ ಬರ್ತೀಯ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಲ್ಲೆಲ್ಲಿ ಯಾರ್ಯಾರು ಇಲ್ಲಿ ಕೂಡಿ ಬಂದಿದ್ದಾರೋ, ಆನ್ಲೈನಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೋ ಅವ್ರನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಹಾಲೆಲೂಯ. ಇಲ್ಲದಲ್ಲಿ ಇರುವುದಾಗಿ ಕರೆಯುವ ಅಬ್ರಾಹ್ಮನ ದೇವರು ನೀನಾಗಿದ್ದೀಯಾ. ಎಷ್ಟೋ ಸಾರಿ ನಾವು ಅಪನಂಬಿಕಸ್ಥರಾಗಿ ಜೀವಿಸಿದ್ರು, ನೀನು ನಂಬಿಗಸ್ತನೇ ಆಗಿದ್ಯಾ. ಹಿಂದೆ ಇರುವಾತನು, ಈಗ ಇರುವಾತನು, ಮುಂದೆ ಬರುವಾತನು, ಎಲ್ಲವೂ ನೀನೇ ಆಗಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ. ಅಲ್ಪ ಒಮೇಗವು ನೀನೇ ಆಗಿದ್ಯಾ ಕರ್ತನೆ. ಕೇಳಿಸಿಕೊಳ್ಳೋ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದ ಮಾಡು ಹಾಲೆಲೂಯ. ಈ ಆನ್ಲೈನು ಹಾಲೆಲೂಯ, ಈ ಕೂಟ, ಇಲ್ಲಿ ಬಂದಿರೋ ಮಕ್ಕಳು ಎಲ್ಲರನ್ನು ಆತ್ಮದಲ್ಲಿ, ಪ್ರಾಣದಲ್ಲಿ, ಶರೀರದಲ್ಲಿ ಅಭಿವೃದ್ಧಿ ಮಾಡು ಹಾಲೆಲೂಯ. ಮಹಿಮೆಯಿಂದ ಮಹಿಮೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ. ಥ್ಯಾಂಕ್ ಯು ಜೀಸಸ್ ಹಾಲೆಲೂಯ. ನಂಬಿಗಸ್ತನಾಗಿರುವ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇನೆ. ನಿನ್ನ ನಾಮ ಎಚ್ಚಲ್ಪಡಬೇಕು, ನಾವು ತಗ್ಗಲ್ಪಡಬೇಕು. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತಾ ಯೇಸು ಕ್ರಿಸ್ತನ ಮೂಲಕ ಬೇಡಿ ಬಂದಿದ್ದೇನೆ ತಂದೆಯೇ, ಆಮೆನ್. ಹಾಲೆಲೂಯ 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 ಹಾಲೆಲೂಯ. ನಿನ್ನ ಇಷ್ಟವನ್ನು ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ನಿನ್ನ ಇಷ್ಟವನ್ನು ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ನೀನೇ ನನ್ನೊಡೆಯ ಪರಿಶುದ್ಧ ಆತ್ಮನಾದ ದೇವರು ನೀನೇ. ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ, ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ. ಮೇಘ ಸ್ತಂಭವೇ, ಅಗ್ನಿ ಸ್ತಂಭವೇ, ಸತಿಸುವಾತನೇ, ಜೊತೆಗಾರನೇ. ಮೇಘ ಸ್ತಂಭವೇ, ಅಗ್ನಿ ಸ್ತಂಭವೇ, ಸತಿಸುವಾತನೇ, ಜೊತೆಗಾರನೇ. ನಿನ್ನ ಇಷ್ಟವನ್ನೇ ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ನಿನ್ನ ಇಷ್ಟವನ್ನೇ ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ನಿನ್ನ ಕಡೆಗೆ ನನ್ನ ಕೈಗಳ ಚಾಚಿರುವೆ ಸರ್ವಶಕ್ತನೇ. ನಿನ್ನ ಕಡೆಗೆ ನನ್ನ ಕೈಗಳ ಚಾಚಿರುವೆ ನನ್ನ ಕರ್ತನೇ. ಒಳ್ಳೆಯದಾದ ಹಾಗೆ ನನ್ನ ನಿನಗಾಗಿ ಸವಿಯನ್ನು ಕೋರಾಗಿ ಕೋರಾಗಿ ಛಾವಾಕಿಸಿದೆ, ಕೋರಾಗಿ ಕೋರಾಗಿ ಛಾವಾಕಿಸಿದೆ. ನನ್ನ ಕವಚವೇ, ನನ್ನ ಪ್ರಿಯನೇ, ನನ್ನ ಪ್ರೀತಿಯೇ, ನನ್ನ ಆಸೆಯೇ. ನನ್ನ ಕವಚವೇ, ನನ್ನ ಪ್ರಿಯನೇ, ನನ್ನ ಪ್ರೀತಿಯೇ, ನನ್ನ ಆಸೆಯೇ. ನಿನ್ನ ಇಷ್ಟವನ್ನು ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ನಿನ್ನ ಇಷ್ಟವನ್ನು ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ಪ್ರತಿದಿನವೂ ನಿನ್ನ ಪ್ರೀತಿಯ ಸವಿಯ ಮೇಲು ಪ್ರಿಯ ಕರ್ತನೇ. ಪ್ರತಿದಿನವೂ ನಿನ್ನ ಪ್ರೀತಿಯ ಸವಿಯ ಮೇಲು ನನ್ನ ಕರ್ತನೇ. ನಿನ್ನ ನಗುವೆ, ನಿನ್ನ ಶ್ರೇಷ್ಠವಾದ
ದಿನವೂ ತೋರಿಸಯ್ಯ ದಿವ್ಯ ಕರ್ತನೆ, ದಿನ ದಿನವೂ ತೋರಿಸಯ್ಯ ದಿವ್ಯ ಕರ್ತನೆ. ಪ್ರೇಮ ಶಿಖರವೇ ಆತ್ಮ ಪ್ರಿಯನೇ, ಆದರಣೆಯೇ ಆಶ್ರಯವೇ, ಪ್ರೇಮ ಶಿಖರವೇ ಆದರಣೆಯೇ ಆಶ್ರಯವೇ. ನಿನ್ನ ಇಷ್ಟವನ್ನು ಮಾಡಲು ಕಲಿಸಿಕೊಡು ನನ್ನ ಕರ್ತನೇ, ನಿನ್ನ ಇಷ್ಟವನ್ನು ಮಾಡಲು ಕಲಿಸಿಕೊಡು ನನ್ನ ಕರ್ತನೇ, ನಿನ್ನ ಇಷ್ಟವನ್ನು ಮಾಡಲು ಕಲಿಸಿಕೊಡು ನನ್ನ ಕರ್ತನೇ, ನಿನ್ನ ಇಷ್ಟವನ್ನು ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ರಬ ಶರಬಲ ಬಲ ಶರಬಲವ ಹರಿಕರಬಲ ಶತರಲಬಲ ಶತರಲಬ ಹರಿಕರಬಲ ಶರಮನನ ಕೊಲೊಕೊಶತರಲಬಲಬಲವ ಹರಿಕರಬಲ ಕೊಶತರಲಬಲವ ಶರಬಲವ ಹರಿಕರಬಲಬಲ ಶರಬಲವ ರೇಗಾರಬಲ ಶರಬಲ ಕಲ್ಲ ಶರಬಲಬಲಬಲಬಲಬಲ ರಮನ ಕಶರಮನ ಕಲವ ಶತರಲಬಲಬಲಬಲಬಲವ. ದಾಹದಿಂದ ಇರುವವರಿಗೆ ನೀರು ನೀಡುವೆ, ವನನೆಲದ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ವನನೆಲದ ನದಿಗಳನ್ನು ಹರಿಯ ಮಾಡುವೆ. ನೀಡೆಯ ಆತ್ಮದ ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು. ದಾಹದಿಂದ ಇರುವವರಿಗೆ ನೀರು ನೀಡುವೆ, ಒಣನೆಲದ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವರಿಗೆ ನೀರು ನೀಡುವೆ, ಒಣನೆಲದ ನದಿಗಳನ್ನು ಹರಿಯ ಮಾಡುವೆ. ನೀಡೆಯ
ದಾಹದಿಂದ ಇರುವವರಿಗೆ ನೀರು ನೀಡುವೆ. ಒಣ ನೆಲದಲ್ಲಿ ನದಿಗಳನ್ನು ಹರಿಯ ಮಾಡುವೆ. ನೀರೆಯ ನಿನ್ನ ಆತ್ಮನ ದಾಹದಿಂದ ಕಾದಿರುವೆನು. ನಾ ದಾಹದಿಂದ ಕಾದಿರುವೆನು. ನಾ ದಾಹದಿಂದ ಕಾದಿರುವೆನು. ನಾ ದಾಹದಿಂದ ಕಾದಿರುವೆನು. ನಾ ದಾಹದಿಂದ ಕಾದಿರುವೆನು. ಈ ಮಕ್ಕಳ ಸಮಯ ಮಕ್ಕಳು ಹಾಲೆಲುಯ 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 ಈ ಸಲ ಹೇಳಕ್ ಹೋಗಿದ್ದೀರಾ ಹಾಲೆಲುಯ ಓರಿ ಕರಬ ಶತರ ಲಬಲ ಕಶ್ಯತರಿ ಕರಬಲವ ಹಾಲೆಲುಯ ಹಾಲೆಲುಯ ಹಾಲೆಲುಯ. मेरा रंग शारंग रीना देखते हैं. अभी मैं सॉन्ग बोलता हूँ. के योगे आभार तुझसे आराधना महिमा के योगे आत्मा से आराधना स्तुति के योगे शुभो आभार तुझसे आराधना महिमा के योगे शुभो संपूर्ण आत्मा से आराधना आराधना स्तुति आराधना हालेलुया स्तुति आराधना
आमेन। अभी मैं वचन बोल रहा हूँ। पाउलोस सीलास जेल में था, लेकिन उसका हाथ और पैर बांधा था, लेकिन वो ने यीशु को आराधना स्तुति किया और पूरा द्वार टूट गया और उसका चेन टूट गया। आमीन। Hallelujah. Hallelujah. Praise Lord. Hallelujah. 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 First of all, I give thanks to Lord Jesus Christ. He gave us opportunity to serve in His name. प्रभु परमेश्वर धन्यवाद देता हूँ उसकी करुणा उसके दया के द्वारा से पूरा परिवार मिलकर उसका सेवा करने के लिए प्रभु परमेश्वर ने आशीष किया गया है। और यहाँ जो आराधना स्तुति किया गया, आप लोग आराधना स्तुति के कारण से ब्लेसिंग भी हुआ है। ಹಾಲೆಲೂಯಾ। ನಾವು ಎಲ್ಲಕ್ಕಿಂತ ಮುಂಚೆ ನಾವು ಶ್ರೇಷ್ಠವಾಗಿ ದೇವರಿಗೆ ಒಂದು ಕೃತಜ್ಞತೆ ಹೇಳ್ತೀವಿ। ಕುಟುಂಬ ಸಮೇತ ಯೇಸು ಸ್ವಾಮಿಯ ಸೇವೆ ಮಾಡಕ್ಕೆ ದೇವರು ಅನುಗ್ರಹ ಮಾಡಿದ್ದಾರೆ, ಅದಕ್ಕಾಗಿ ಸ್ತೋತ್ರ। ನಿಮ್ಮ ಹಾಲೆಲೂಯಾ ಏನು ಸ್ತುತಿ ಸ್ತೋತ್ರಗಳು ಮಾಡಿದರೋ, ಪ್ರಾರ್ಥನೆ ಮಾಡಿದರೋ ಅವರಿಗೆಲ್ಲರಿಗೂ ಯೇಸು ಹೆಸರಲ್ಲಿ ಧನ್ಯವಾದ। इसलिए आप लोग हमेशा प्रार्थना किया करना कि ये परिवार में मिशनरी परिवार होते हुए देश विदेश में अच्छा तरीका से करने के लिए प्रभु परमेश्वर के लिए आप लोग प्रार्थना अच्छा तरीका से हम लोग करना। ಅದಕ್ಕೋಸ್ಕರ ಈ ಕುಟುಂಬಕ್ಕೆ ಮಿಷನರಿ ಹಾಲೆಲೂಯಾ ಸೇವೆಯಾಗಿ ಎಲ್ಲ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗಿ ಹಾಲೆಲೂಯಾ ಆ ದೇವರ ಸೇವೆಯನ್ನು ಮಾಡೋಕೆ, ಯೇಸು ಕ್ರಿಸ್ತನ ಸೇವೆಯನ್ನು ಮಾಡೋಕೆ ನೀವೆಲ್ಲರೂ ಒಟ್ಟಾಗಿ ಫ್ಯಾಮಿಲಿ ಆಗಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ। और मैं भी आप लोग के लिए प्रार्थना करेंगे। ನಾನು ಸಹ ನಿಮಗೋಸ್ಕರ आइए आंखें बंद कर प्रार्थना करेंगे। ಬನ್ನಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ। हालेलुया 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 रिखाला माना शातो रमाला शेके रिमाला लबाकारा बाबा ओ लिमाना कारा का लिबी रिमाना शाकारा बाला लाबा। प्रार्थना में शांतारा गाता लामाना दारी बाबा लगाता शांतेरे गेते रिखाला गला। यीशु नाज़री के नाम के द्वारा से जो भी ये चर्च में है और जो ऑनलाइन में है, यीशु मसीह सर्वशक्तिमान सर्वव्यापी परमेश्वर है। वो अभी इसी समय यहाँ भी खड़ा है और आपका सामने में भी खड़ा है। आप बीमार में दुख में तकलीफ में खड़ा है तो यीशु मसीह से अभी प्रार्थना करो। यीशु मसीह आपको छूते हुए चंगाई करेगा। आप अच्छे से प्रार्थना में रहे। आपका जो कुछ जरूरत है यीशु मसीह आज छुटकारा देगा। यीशु मसीह आशीष करेगा, चंगाई देगा। यीशु नाज़री के नाम के द्वारा से जितना भी शैतान के बंधन में है, कष्टों के बंधन में है, यीशु के नाम के द्वारा से मैं हुक्म देता हूँ अभी इस समय निकल जाए। Right now I command the name of the Jesus Christ. Be free in the name of the Jesus. You Satan, no right you have. In the name of the Jesus. Get out right now. Leave now. Leave right now. Leave right now. In the name of the Jesus Christ. In the name of the Jesus Christ. You headache spirit. Your chest pain spirit. Your back pain spirit. In the name of the Jesus Christ. Right now. Go. Hey. Hey. Jesus mighty name. Jesus mighty name. Lord, we thank you. ಅಪ್ಪ ಯೇಸುವೆ ನಿನಗೆ ಸ್ತೋತ್ರ। This service from beginning to end you lead them. ಕೂಟವು ಆರಂಭದಿಂದ ಅಂತ್ಯದಿಂದ ನಡೆಸಿಕೊಟ್ಟೆ ಸ್ತೋತ್ರ। We submit your hand. ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ। Each and every viewers and each and every believers over here be them
let me free them. ಹಾಲೆಲೂಯಾ. ಇಲ್ಲಿ ಕೂತಿರಂತ ವಿಶ್ವಾಸಿಗಳು, ಆನ್ಲೈನ್ ಅಲ್ಲಿ ಇರುವಂತ ಮಕ್ಕಳು ಎಲ್ಲಾ ವಿಷಯದಲ್ಲಿ ಸ್ವತಂತ್ರರಾಗಲಿ ಯೇಸು ನಾಮದಲ್ಲಿ. I submit your hand. ನಿನ್ನ ಕೈಯಲ್ಲಿ ಒಪ್ಪಿಸಿದ್ದೇನೆ. In the name of Jesus Christ. ಹಾಲೆ ಯೇಸು ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. Hallelujah. 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 Let us come to scripture. ವಾಕ್ಯಕ್ಕೆ ಬರೋಣ. Today I want to share about the word of the God. ಹಾಲೆ ಇವತ್ತು ದೇವರ ವಾಕ್ಯನ ನಾವು ಹೇಳಕ್ ಹೋಗೋಣ ಈಗ. ಹಾಲೆಲೂಯಾ. Hallelujah. Hallelujah. About the word of the God. Word of the God I am going to say about. So here, what do you think about the word of God? ದೇವರ ವಾಕ್ಯ ಅಂದ್ರೆ ಏನು ಅನ್ಕೊಂಡಿದ್ದೀರಾ? You may think the word of the God is like a paper. ನೀವು ದೇವರ ವಾಕ್ಯನ ಏನಾದ್ರೂ ಪೇಪರ್ ಅಂತ ತಿಳ್ಕೊಂಡಿದ್ದೀರಾ? It is what do you think about this Bible? ಇದು ಬುಕ್ ಅಥವಾ ಸತ್ಯವೇದನ ಏನೋ ಒಂದು ಪೇಪರ್ ಅಲ್ಲಿ ಏನೋ ಬರ್ದಿದೆ ಅಂತ ತಿಳ್ಕೊಂಡಿದ್ದೀರಾ? Before this word of God coming, this is with the mind of God. ಹಾಲೆ ಈ ವಾಕ್ಯ, ದೇವರ ವಾಕ್ಯ ಪುಸ್ತಕದಲ್ಲಿ ಬರೆಯುವುದಕ್ಕಿಂತ ಮುಂಚೆ ದೇವರ ಮೈಂಡ್ ಅಲ್ಲಿ ವಾಕ್ಯವಾಗಿ ಉಳಿದಿತ್ತು, ಮೈಂಡ್ ಅಲ್ಲಿ ಇತ್ತಿದ್ದು. Think carefully. ಸರಿಯಾಗಿ ಯೋಚನೆ ಮಾಡಿ. Before coming Bible, ಸತ್ಯವೇದ ಬರುವುದಕ್ಕಿಂತ ಮುಂಚೆ this is in the mind of God. ಇದು ದೇವರ ಮೈಂಡ್ ಅಲ್ಲೇ ಇತ್ತು. John chapter 1 verse 1. ಯೋಹಾನ 1:1 There says about that. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, In the beginning, ಆರಂಭದಲ್ಲಿ there's a word. ಅದು ವಾಕ್ಯವಿತ್ತು. The word ಆ ವಾಕ್ಯ become a word of God. ಅದು ವಾಕ್ಯ ದೇವರಾಗಿತ್ತು. ಹಲ್ಲೆಲೂಯಾ. Hallelujah. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಹ್ಮ್. ಆ ವಾಕ್ಯವು ದೇವರಾಗಿತ್ತು. ಆಮೆನ್. ಹಲ್ಲೆಲೂಯಾ. Okay, now. In the beginning word, ಆರಂಭದಲ್ಲಿ ವಾಕ್ಯ. this word is the with God. ಈ ವಾಕ್ಯ ದೇವರೊಟ್ಟಿಗಿತ್ತು. And this word himself is God. ಈ ವಾಕ್ಯನೇ ಸ್ವತಃ Hallelujah. ದೇವರಾಗಿತ್ತು. Hallelujah. ಹಲ್ಲೆಲೂಯಾ. Think. ಯೋಚನೆ ಮಾಡ್ರಿ, We cannot see the God. ನಾವು ದೇವರನ್ನ ನೋಡಕ್ಕಾಗಲ್ಲ. The word of God is proving that there is in the beginning there is word. ಆ ದೇವರ ವಾಕ್ಯನೇ ಹೇಳುತ್ತೆ, ಪ್ರೂಫ್ ಮಾಡುತ್ತೆ, ಆರಂಭದಲ್ಲಿ ನಾನು ವಾಕ್ಯ ಆಗಿದ್ದೆ. And this word was with ಈ ವಾಕ್ಯನೇ ದೇವರೊಟ್ಟಿಗಿತ್ತು. this word is God. ವಾಕ್ಯನೇ ದೇವರಾಗಿತ್ತು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Not only that, ಇದಷ್ಟೇ ಅಲ್ಲ, this word of God ಇದು ದೇವರ ವಾಕ್ಯ, is the fire. ಇದು ಬೆಂಕಿ, It's a fire. ಇದು ಬೆಂಕಿ. In your body there is some sickness. ನಿಮ್ಮ ಶರೀರದಲ್ಲಿ ಏನಾದ್ರೂ ಕಾಯಿಲೆ ವ್ಯಾಧಿ ಇದ್ರೆ When you listen the word of God, ದೇವರ ವಾಕ್ಯ ಕಿವಿಯಲ್ಲಿ ಕೇಳಿಸ್ಕೊಳ್ತೀರಲ್ವಾ? you will be listen ನೀವು ವಾಕ್ಯ ಕೇಳಿಸ್ಕೋವಾಗ like a voice. ಅದು ಶಬ್ದ ತರ ಇರುತ್ತೆ. But ಆದ್ರೆ after listening, ಆ ಕೇಳಿಸ್ಕೊಂಡಾದ್ಮೇಲೆ this word will go inside you fire. ಅದು ವಾಕ್ಯ ಕೇಳಿಸ್ಕೊಂಡಾದ್ಮೇಲೆ ಒಳಗಡೆ ಬೆಂಕಿಯ ರೂಪದಲ್ಲಿ Hallelujah. ಮಾರ್ಪಡುತ್ತೆ. Like a fire. ಬೆಂಕಿಯ ರೂಪದಲ್ಲಿ After ಮಾರ್ಪಡುತ್ತೆ. entering in your body, ನಿನ್ ಶರೀರದಲ್ಲಿ ಅದು ಎಂಟ್ರಿ ಆದ್ಮೇಲೆ wherever your pain or your disease, ಏನೆಲ್ಲ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಕಾಯಿಲೆ ಅಥವಾ ನೋವಿದೆಯೋ through the heart of the word of God, ದೇವರ ವಾಕ್ಯ ಶಬ್ದನ ಕೇಳಿಸ್ಕೊಳ್ಳೋದ್ರ ನಿಮಿತ್ತ you getting suddenly healed. ನಿನಗೆ ಸಡನ್ ಆಗಿ ಗುಣ ಆಗುತ್ತೆ. Hallelujah. 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 Which have no cancer, which have no the kidney, it is becoming kidney. ಅಲ್ಲಿ ಯಾರಿಗೆ ಕಿಡ್ನಿ ಇರಲ್ವೋ ಅದು ಕಿಡ್ನಿಯಲ್ಲಿ ಉತ್ಪತ್ತಿ ಆಗುತ್ತೆ. Hallelujah. 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 So that ಆದ ಕಾರಣ Jeremiah chapter 23 verse 29 says about 23:29 ಯೆರೆಮೀಯ ಹೊಟ್ಟೆಲ್ಲಿ ಕಾಳಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಹ್ಮ್. ಬಂಡೆಯನ್ನು ಒಡೆದು ಬಿಡುವ ಚಮಟೆಗೆಗೂ ಸಮಾನವಾಗಿದೆಯಲ್ಲ. Amen. ಆಮೆನ್. ಹಲ್ಲೆಲೂಯಾ. Hallelujah. Here telling about let's read. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಇಲ್ಲಿ ವಾಕ್ಯ ಹೇಳುತ್ತೆ ದೇವರ ವಾಕ್ಯ
Here, tell him, is not my word like fire? ಹಾ. Is not Jehovah declare and like a hammer? ಆಮೇಲೆ Here already declared, my word is fire. is Hallelujah. like fire. ಬೆಂಕಿ ಅದು ನನ್ನ ಅಯ್ಯೋ. Hallelujah. 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 Nobody can stand in the presence of the fire. Hallelujah. ಯಾವ ಆತನು ದೇವರ ವಾಕ್ಯವ ಪ್ರಸನ್ನತೆಯನ್ನು ನಿಲ್ಲೋಕೆ ಸಾಧ್ಯ ಇಲ್ಲ. Nobody can standing in the presence of the fire. Hallelujah. ದೇವರ ಪ್ರಸನ್ನತೆ ಎಂಬ ಬೆಂಕಿಯಲ್ಲಿ ಯಾರು ನಿಲ್ಲೋಕೆ ಸಾಧ್ಯ ಇಲ್ಲ. Nobody can stand ಹಾ. in the fire. ಬೆಂಕಿಯ ಪ್ರಸನ್ನತೆಯನ್ನು ನಿಲ್ಲಕ್ಕಾಗಲ್ಲ. Iron can stand presence of fire. Hallelujah. ಬೆಂಕಿ ಕಬ್ಬಿಣ ಆ ಬೆಂಕಿ ಮುಂದೆ ನಿಲ್ಲಕ್ಕಾಗುತ್ತಾ? Can you stand? Tell me. आग का सामने में लोहा खड़ा कर सकेगा? ನಿಮ್ಮ ಮುಂದೆ ಕಬ್ಬಿಣ ನಿಲ್ಲೋಕೆ ಸಾಧ್ಯ? No. आपका आग आग हाँ, आग का सामने में लोहा खड़ा कर सकेगा? ಬೆಂಕಿಯ ಮುಂದೆ ಕಬ್ಬಿಣ ನಿಲ್ಲೋಕೆ ಸಾಧ್ಯನಾ? No. By fire very they melt. ಹಾಲೆ ಆ ಬೆಂಕಿಯ ಕಬ್ಬಿಣನ ಮೆಲ್ಟ್ ಮಾಡುತ್ತೆ. Stone can? ಕಲ್ಲು Nothing can stand. ಯಾವುದು ಬೆಂಕಿಯ ಮುಂದೆ ನಿಲ್ಲೋಕೆ ಸಾಧ್ಯ ಇಲ್ಲ. So that God said that my word is ಅದಕ್ಕೆ fire. ದೇವ್ರ ವಾಕ್ಯ ಹೇಳುತ್ತೆ, ದೇವ್ರು ಹೇಳ್ತಾರೆ ನನ್ನ ವಾಕ್ಯ ಬೆಂಕಿ ಆಗಿದೆ. And in the fire any animal living creature cannot. ಹಾಗೆ ಈ ಬೆಂಕಿಯಲ್ಲಿ ಯಾವುದೇ ಜೀವವುಳ್ಳ ಪ್ರಾಣಿ ಪಕ್ಷಿಗಳು ನಿಲ್ಲೋಕೆ ಸಾಧ್ಯನಾ? Cannot. ಇಲ್ಲ. It will be consumed. ಅದು ದಹಿಸಲ್ಪಡುತ್ತೆ, ಸುಟ್ಟೋಗುತ್ತೆ. Likewise, ಅದೇ ತರನೇ whatever sickness in your body, ಏನೆಲ್ಲ ಕಾಯಿಲೆ ವ್ಯಾಧಿ ನಿಮ್ಮ ಶರೀರದಲ್ಲಿದೆಯೋ, when I speak the word of God, ಯಾವಾಗ ನಾನು ದೇವರ ವಾಕ್ಯ ಶಬ್ದ ನಿಮ್ ಕಿವಿಯಲ್ಲಿ ಬರುತ್ತೋ, you are listening. ನೀ ಕೇಳಿಸ್ಕೊಳ್ತೀಯ. Believe that you will be healed. ನೀನು ನಂಬಿಕೆ ಇದ್ರೆ ಗುಣ ಆಯ್ತು ಅಂತ. You will be believe विश्वास करो तुमको विश्वास चंगा होगा. ನೀವು ನಂಬಿಕೆ ಇದ್ರೆ ಗುಣ ಆಯ್ತು ಅಂತ. Whatever you have sickness, ಏನೇ ಕಾಯಿಲೆ ನಿಮ್ಮ ಶರೀರದಲ್ಲಿ ಇರಬಹುದು, fire of the God will touch you. ದೇವರ ಬೆಂಕಿ ನಿಮ್ಮನ್ನ ಮುಟ್ಟುತ್ತೆ. Fire of the God will touch you. ದೇವರ ಬೆಂಕಿ ನಿಮ್ಮನ್ನ Hallelujah. 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 Clap for the Jesus Christ. Hallelujah. Hallelujah. You will be healed to God. Hallelujah. You will be get a witness. ನೀವು ಸಾಕ್ಷಿಯಾಗಿದ್ರ ಗುಣ ಆಗ್ತೀರಾ. Hallelujah. Hallelujah. Nobody can stand the presence of a fire. Hallelujah. ಯಾವಾತನು ಬೆಂಕಿಯ ಮುಂದೆ ನಿಲ್ಲೋಕೆ ಸಾಧ್ಯ ಇಲ್ಲ. What is the subject? ವಿಷಯ ಏನು? Word of the God. ದೇವರ ವಾಕ್ಯ. We are reading the Bible. Nothing. ಬೈಬಲ್ ಓದ್ತೀವಿ, ಏನು ಅಂದ್ಕೊಳ್ಳಲ್ಲ, ಸುಮ್ಮನೆ ಏನಿಲ್ಲ ಅಂತ ಓದ್ತೀವಿ. You have to know the important and the power authority. ಹಾಲೆಲೂಯಾ. ನೀವು ಅರ್ಥ ಮಾಡ್ಕೊಂಡಿರ್ಬೇಕು ಆ ಪ್ರಾಮುಖ್ಯತೆ ವಾಕ್ಯದ ಆ ಪವರ್ ಏನು, ಆ ಬೆಂಕಿ ಏನಂತ ಓದುವಾಗ ಅರ್ಥ ಮಾಡ್ಕೋಬೇಕು ನೀವು. When the Paul was speak the word of the God, ನಿಮಗೆ ಗೊತ್ತಾ, ಯಾವಾಗ ಪೌಲ ದೇವರ ವಾಕ್ಯನ ಬಾಯಿ ತೆರೆದು ಹೇಳ್ತಾನೋ, there is the one paralyzed person looking carefully eye to Paul. ಹಾಲೆಲೂಯಾ. ಒಬ್ಬ ಪ್ಯಾರಲೈಸ್ ಆಗಿರೋಂತ ವ್ಯಕ್ತಿ ಪೌಲನ ಕಣ್ಣನ್ನ ದೃಷ್ಟಿಸಿ ನೋಡ್ತಾ ಇದ್ದ. When Paul is speaking, ಪೌಲ ಯಾವಾಗ ಮಾತಾಡ್ತಾನೋ, and Paul said, ಪೌಲ ಹೇಳ್ತಾನೆ, arise. ಎದ್ದೇಳು. Suddenly there is arise. ಆತನು ಸಡನ್ ಆಗಿ ಎದ್ದು ಹೇಳ್ದ. Hallelujah. 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 He was many years cannot get up from the bone. ನಿಮಗೆ ಗೊತ್ತಾ, ಆ ವ್ಯಕ್ತಿ ಅನೇಕ ವರ್ಷಗಳಿಂದ ಹುಟ್ಟಿದಾಗಿಂದ ಆ ಕಾಲು ಪಾರ್ಶ್ವವಾಯು ರೋಗದಿಂದ ಅವನು ಎದ್ದೇ ಇಲ್ಲ, ನಡೆದೇ ಇಲ್ಲ. But Paul looked at that. ಆಮೇಲೆ He want to be healed. ಪೌಲ ನೋಡ್ತಾನೆ, ಅವನಿಗೆ ಸ್ವಸ್ಥತೆ ಬೇಕಾಗಿದೆ ಅಂತ ಗೊತ್ತಾಗುತ್ತೆ. Hallelujah. Hallelujah. How did it get? ಯಾವ ತರ ಅದು ಗೊತ್ತಾಗುತ್ತೆ? किस तरीके से पता चला? ಹೆಂಗ್ ಗೊತ್ತಾಯ್ತು? By the contact of eyes. ಕಣ್ಣು ನೋಡುವಾಗ. Hallelujah. Hallelujah. By the contact of eyes. ಕಣ್ಣಿಂದ ಕಣ್ಣನ್ನು ನೋಡುವಾಗ. If you want to need something, ನಿಮ್ಗೆ ಏನಾದ್ರೂ ಅವಶ್ಯಕತೆ ಬೇಕು, ಏನಾದ್ರೂ ಸಮಥಿಂಗ್ ಅನ್ನೋದಾದ್ರೆ, even though if you cannot able to say, ನಿಮ್ಗೆ ಅದು ಹೇಳಕ್ ಆಗ್ತಾ ಇರಲ್ಲ, but if you need something, ನಿಮಗೇನೋ ಬೇಕು ಅಂದ್ಕೊಳ್ಳಿ, you have to look. You looking upon that person eye.
ಅಲ್ಲಿ ಆ ವ್ಯಕ್ತಿಯ ಕಣ್ಣನ್ನು ನೋಡಿ That paralyzed person, ಆ ಪಾರ್ಶ್ವವಾಯು ರೋಗಿ ವ್ಯಕ್ತಿ he needed for the healing. ಆ ವ್ಯಕ್ತಿಗೆ ಗುಣ ಬೇಕಾಗಿತ್ತು ಗುಣ ಸ್ವಸ್ಥತೆ So ಬೇಕಿತ್ತು. he contact the eyes to eyes. ಅದಕ್ಕೆ ಪೌಲನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. Paul preaching about the word of God. ಪೌಲನು ದೇವರ ವಾಕ್ಯದ ಬಗ್ಗೆ ಬೋಧನೆ ಮಾಡ್ತಿದ್ದ. Hallelujah. Hallelujah. God is the fire. ದೇವರ ವಾಕ್ಯ ಬೆಂಕಿ ಆಗುತ್ತೆ. Hallelujah. Hallelujah. This fire come down in the mount of the giant. ಈ ಫೈರ್ ಬೆಂಕಿ ಸಿಯೋನ್ ಬೆಟ್ಟದ ಮೇಲೆ ಇಳಿದು ಬಂತು. This fire of God is coming down on the mount of the giant. Hallelujah. ಈ ಬೆಂಕಿ ಎಂಬ ದೇವರ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ್ರು. What happened, you know? ಏನಾಯ್ತು ಗೊತ್ತಾ? ಏನಾಯ್ತು? Mount Sinai में जब उतर जाया, ಯಾವಾಗ ಸೀನಾಯಿ ಬೆಟ್ಟದ ಮೇಲೆ ದೇವರ ವಾಕ್ಯ ಎಂಬ ಬೆಂಕಿ ಇಳಿದು ಬಂತು, God come down in the fire, ಹಲ್ಲೆಲೂಯಾ. ಯಾವಾಗ ದೇವರ ಹಲ್ಲೆಲೂಯಾ ವಾಕ್ಯ ಎಂಬ ಬೆಂಕಿ ಬೆಟ್ಟದ ಮೇಲೆ ಇಳಿದು ಬಂತು, What happened? ಏನಾಯ್ತು? Mountain is shaking. ಬೆಟ್ಟ ಅಲ್ಲಾಡಕ್ಕೆ ಸ್ಟಾರ್ಟ್ ಆಯ್ತು. Hallelujah. 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 Mountain is shaking. ಬೆಟ್ಟ ಅಲ್ಲಾಡಕ್ಕೆ ಸ್ಟಾರ್ಟ್ ಆಯ್ತು. Hallelujah. ಹಲ್ಲೆಲೂಯಾ. You can read Exodus chapter 19, 18, chapter 19, verse 18 and 19. ಯೆಹೋವನು ಬೆಂಕಿಯೊಳಗೆ ಸಿನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದ್ದರಿಂದ ಹಾ. ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಹಾ. ಆ ಹಾವಿಗೆಯ ಹೊಗೆಯಂತೆ ಹೇರಿತು. ಹಾ. ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. Hallelujah. Hallelujah. See this fire coming down on the mountain. Mountain cannot tolerate. ನಿಮ್ಗೆ ಗೊತ್ತಾ ದೇವರ ಬೆಂಕಿ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರುವಾಗ ಆ ಮೌಂಟೇನ್ ತಡ್ಕೊಳಕ್ಕಾಗಿಲ್ಲ. See, ನೋಡಿ, mountain is the unliving. ನಿಮ್ಗೆ ಗೊತ್ತಾ ಆ ಬೆಟ್ಟ ನಿರ್ಜೀವ ವಸ್ತು ಅದು. How the cannot tolerate. ಹೆಂಗ ತಡ್ಕೊಳಕ್ಕಾಗಿಲ್ಲ ನೋಡಿ. You are the living. ನೀವು ಜೀವವುಳ್ಳ. If power is coming ಹಂಗಾರೆ down. ದೇವರ ಬೆಂಕಿ ಪವರ್ ನಿಮ್ಮೊಳಗೆ ಬರೋದಾದ್ರೆ Hallelujah. How you will be. ಯೋಚನೆ ಮಾಡಿ. Mountain cannot tolerate. ಹಾಲೆಲೂಯಾ. ದೇವರ ಬೆಂಕಿ ಪ್ರಸನ್ನತೆ ಬರುವಾಗ ಬೆಟ್ಟನೇ ತಡ್ಕೊಳಕ್ಕಾಗಿಲ್ಲ. Exodus chapter 19. ಹಾಲೆಲೂಯಾ. ವಿಮೋಚನೆ ಕಂಡ 19. 17 is over now. Read 18. ಸೀನಾಯಿ ಬೆಟ್ಟದ ಮೇಲೆ ಯೆಹೋವನು ಬೆಂಕಿಯೊಳಗೆ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದ್ದರಿಂದ ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಆ ಆವಿಗೆಯು ಹೊಗೆಯಂತೆ ಏರಿತು. ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. ತುತ್ತೂರಿಯ ಧ್ವನಿ ಹೆಚ್ಚಾಗುತ್ತಾ ಬಂದಾಗ ಮೋಶೆಯು ದೇವರ ಸಂಗಡ ಮಾತಾಡಿದನು. Hallelujah. 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 When the God come down with a fire on the mountain. ಯಾವಾಗ ದೇವರು ಬೆಂಕಿಯ ರೂಪದಲ್ಲಿ ಸೀನಾಯಿ ಬೆಟ್ಟದ ಮೇಲೆ ಬಂದ್ರು, You are the mountain. ನೀವೇ ಆ ಬೆಟ್ಟ. You are the mountain. ನೀವೇ ಜೀವವುಳ್ಳ If ಬೆಟ್ಟ. God presence coming down. ದೇವರ ಪ್ರಸನ್ನತೆ ಬರುವಾಗ Whatever sickness you have. Whatever sickness you have. ಏನೇನ್ ಕಾಯಿಲೆ ಮೊಳಗಿದೆಯೋ, Whatever disease you have. ಕಾಯಿಲೆ ಮೊಳಗಿದೆಯೋ, You will be healed. You will be healed.
Word of the God ದೇವರ ವಾಕ್ಯ is the fire. ಬೆಂಕಿ ಅದು. It's not only just a paper. ಅದು ಪೇಪರ್ ತರ ಅಲ್ಲ. Hallelujah. Hallelujah. Word of the God is the fire. ದೇವರ ವಾಕ್ಯ ಬೆಂಕಿ ಆಗಿರುತ್ತೆ. Not only that. ಅದಷ್ಟೇ ಅಲ್ಲ, Word of the God ದೇವರ ವಾಕ್ಯ is the giving life. ಅದು ಜೀವ ಕೊಡುತ್ತೆ. Hallelujah. Hallelujah. Word of the God is the giving life. ದೇವರ ವಾಕ್ಯ ಜೀವ ಕೊಡುತ್ತೆ. Hallelujah. Hallelujah. John chapter 16, John chapter 6 verse 36, 63. Hallelujah. 6:33 ಯೋಹಾನ. Hallelujah. ಓ ರಬ ಶರಬಲ ಶರಬಲ ರೆಕ್ಕರಬಲ ಶರಬಲ ದೇವರು ಕೊಡುವ 63. Hallelujah. ಓ ರಬಲ hallelujah. ರೊಟ್ಟಿ ಯಾವುದೆಂದರೆ Hallelujah. ರಿಕರಬಲ ಬಲ ಬಲ. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. Amen. Amen. ಆಮೆನ್. ಹಲ್ಲೆಲೂಯಾ. Whatever Jesus saying is the word of the God. ಯೇಸು ಸ್ವಾಮಿ ಹೇಳಿದ್ರೆ ಅದು ವಾಕ್ಯ. Whatever Jesus said, listen careful. Whatever Jesus said, ಏನೇನು ಯೇಸು ಸ್ವಾಮಿ ಹೇಳಿದ್ರು it is the word of God. ಅದು ವಾಕ್ಯ. And what Jesus saying? Read again. ಬದುಕಿಸುವಂತದ್ದು ಆತ್ಮವೇ, ಹ್ಮ್. ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಹ್ಮ್. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. Whatever I say, ನಾನು ಏನೇನು ಮಾತಾಡಿದಿರೋ It is the spirit and the life. ಅದು ಆತ್ಮ ಜೀವವಾಗಿರುತ್ತೆ. Hallelujah. Hallelujah. In your body there is no life. In your family there is no life. In your financial there is no life. God will give you today life. ಯಾವಾಗ ನಿಮ್ಮ ಕುಟುಂಬದಲ್ಲಿ ಅಲ್ಲಿ ಹಲ್ಲೆಲೂಯಾ ಸತ್ತೋಗಿರೋ ಅವಸ್ಥೆ ಇರುತ್ತೋ, ಎಲ್ಲಿ ನಿಮ್ಮ ಶರೀರದಲ್ಲಿ ಸತ್ತೋಗಿರೋ ಅವಸ್ಥೆ ಇರುತ್ತೋ, ಅಲ್ಲಿ ದೇವರ ಮಾತು, ಯೇಸು ಕ್ರಿಸ್ತನ ಮಾತು ಆತ್ಮವಾಗಿಯೂ ಜೀವವಾಗಿ ಕೆಲಸ ಮಾಡುತ್ತೆ. Hallelujah. 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 You know that who is Jesus? ನಿಮಗೆ ಗೊತ್ತಾ ಜೀಸಸ್ ಯಾರು? Who is Jesus? ಯಾರು ಯೇಸು ಸ್ವಾಮಿ? ಯಾರು ಯೇಸು ಸ್ವಾಮಿ? Jesus is the word of God. ಯೇಸು ಸ್ವಾಮಿಯೇ ಸ್ವತಃ ವಾಕ್ಯ. Jesus is the word of God. ಯೇಸು ಸ್ವಾಮಿಯೇ ಸ್ವತಃ ವಾಕ್ಯ. How? ಯಾವ ರೀತಿ? Come to John chapter 1 verse 14. ಹಲ್ಲೆಲೂಯಾ. ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆಮೆನ್. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Who is Jesus? ಯಾರು ಯೇಸು ಸ್ವಾಮಿ? Who is Jesus? ಯೇಸು ಸ್ವಾಮಿ ಯಾರು? Word of God. ದೇವರ ವಾಕ್ಯ. Hallelujah. Now you see ಜೀಸಸ್. ಹಲ್ಲೆಲೂಯಾ. to Jesus as a human being. ಹಾಗಾದ್ರೆ ನೀನು ಯೇಸು ಸ್ವಾಮಿನ ಮನುಷ್ಯನ ರೂಪದಲ್ಲಿ ನೋಡ್ತೀಯ. This Jesus healing the death rising, healing the every sickness and many miracles doing. ಅದೇ ಯೇಸು ಸ್ವಾಮಿ ಅದ್ಭುತ, ಸತ್ತವ್ರನ್ನ ಬದುಕಿಸ್ತಾ ಇದ್ದಾರೆ, ಅನೇಕ ಅದ್ಭುತಗಳು, ಕಾಯಿಲೆ ಗುಣ ಮಾಡ್ತಾರೆ. Who is this? ಯಾರಿದು? Word of God. ದೇವರ ವಾಕ್ಯ. Hallelujah. ಹಲ್ಲೆಲೂಯಾ. You know that the God is a triune God. ನಿಮ್ಗೆ ಗೊತ್ತಾ ದೇವರು ತ್ರಿಯೇಕ ದೇವರು. Water have also three. For good understand, I will give the example. ಅರ್ಥ ಆಗೋಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. Water have three form. ವಾಟರ್ ಅಲ್ಲೂ 3 ತರದ್ದು ಇರುತ್ತೆ. How? ಯಾವ ರೀತಿ? Solid, liquid. ಅಲ್ಲಿ Yes. ಗಾಳಿ, ಅನಿಲ ರೀತಿಯಲ್ಲಿ, ಸಾಲಿಡ್, ನೀರಿನ ತರ, ಅನಿಲದ ತರ, ಗಟ್ಟಿಯಾಗಿರೋ ದ್ರವ. This water like a wave, like a vapor. ಈ ನೀರು ಆವಿ ತರ ಅದು ಹೋಗ್ಬೋದು. If you have one boil, if you boil, ಹಲ್ಲೆಲೂಯಾ. ನೀರನ್ನ ಪಾತ್ರೆಯಲ್ಲಿ ನೀವು ಬಿಸಿ ಮಾಡಿದ್ರೆ ಆ ನೀರು ಹವೆ ತರ ಹೋಗುತ್ತೆ. it will finish.
ಅದು ಬಾಯ್ಲ್ ಮಾಡಿ ಮಾಡಿ ಆವೆ ತರ ಖಾಲಿ ಆಗುತ್ತೆ, ನೀರು ಆವೆ That ಆಗುತ್ತೆ. same water ಅದೇ ನೀರು you take. ತಗೊಳ್ಳಿ, This is water. ಅದು ನೀರ್ ತರ ಇರುತ್ತೆ. Put in the fridge. ಫ್ರಿಡ್ಜ್ ಅಲ್ಲಿ ಇಡಿ, Become a ಗಟ್ಟಿ ಆಗುತ್ತೆ. ಹಲ್ಲೆಲೂಯಾ. Hallelujah. Now you understand? ಅರ್ಥ ಆಯ್ತಾ? So God, ದೇವರು, God the Father, ತಂದೆಯಾದ ದೇವರು, God the Son, ಹಲ್ಲೆಲೂಯಾ, ಮಗನು, God the Holy Spirit. ಹಲ್ಲೆಲೂಯಾ, ಪರಿಶುದ್ಧಾತ್ಮನು, ಹಲ್ಲೆಲೂಯಾ. Father is gone. Father work is over. ಫಾದರ್ ತಂದೆ ಕೆಲಸ ಮುಗ್ದಾಯ್ತು, To create, finish. ಆತನ ಉಂಟು ಮಾಡಿದ ಮುಗಿಸ್ಬಿಟ್ರು. Son of God to bring the salvation, it's over. ದೇವರ ಮಗ ರಕ್ಷಣೆಗೆ ತಂದ್ರು, ಪ್ರಾಣ ಕೊಟ್ರು, ಅವ್ರ ಕೆಲಸನ ಮುಗಿತು. Now it's the Spirit of the God is ಇವಾಗ ದೇವರ ಆತ್ಮ ಇದೆ. preparing the church. ಈಗ ದೇವರ ಆತ್ಮ ಭೂಲೋಕದಲ್ಲಿ ನೆಲೆಸಿ ಸಭೆಯನ್ನ ರೆಡಿ ಮಾಡ್ತಾ ಇದೆ. Hallelujah. ಯಾಕೆ? Why? ಯಾಕೆ? To take you to heaven. ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಕ್ಕೆ. Hallelujah. Hallelujah. Take you to heaven. ನಿಮ್ಮನ್ನ ಪರಲೋಕಕ್ಕೆ You know, this word of God, ಈ ವಾಕ್ಯ fire, ಬೆಂಕಿ giving life. ಜೀವ ಕೊಡುತ್ತೆ. Hallelujah. Hallelujah. Whatever needed, provided. ಏನೇನು ಅವಶ್ಯಕತೆ ಇದೆ ಅದನ್ನ ಒದಗಿಸುತ್ತೆ. Hallelujah. Hallelujah. So this word of God, ಈ ವಾಕ್ಯ, teaching you, leading you, guiding you. ಈ ವಾಕ್ಯನೇ ಸ್ವತಃ ನಿಮ್ಮನ್ನ ಸಲಹೆ ಕೊಡುತ್ತೆ, ನಡೆಸುತ್ತೆ, ಮಾರ್ಗದರ್ಶನ ಮಾಡುತ್ತೆ. This word of God is the fire. ಈ ವಾಕ್ಯನೇ ಬೆಂಕಿ, It's the Holy Spirit. ಇದೇ ಪರಿಶುದ್ಧಾತ್ಮ. Hallelujah. 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 This Holy Spirit leading you, guiding you. ಈ ಪರಿಶುದ್ಧಾತ್ಮ ನಮ್ಮನ್ನ ಲೀಡ್ ಮಾಡುತ್ತೆ, ಗೈಡ್ ಮಾಡುತ್ತೆ. Hallelujah. You know, some believer ಕೆಲವೊಂದು ವಿಶ್ವಾಸಿಗಳು pray. Pray, Feeling pray, very pray. hot. ಬಿಸಿ ಅನ್ಸುತ್ತೆ ಪ್ರೇಯರ್ ಮಾಡಿ ಆದ್ಮೇಲೆ. If some pastor pray, ಹಾಲೆಲೂಯಾ. if some pastor pray to another believers, ಪಾಸ್ಟರ್ ಹಾಲೆಲೂಯಾ ಬಿಲಿವರ್ಸ್ ಪ್ರೇಯರ್ ಮಾಡುವಾಗ and that believer become fire. ಕೆಲವೊಬ್ರು ವಿಶ್ವಾಸಿಗಳು ಬೆಂಕಿ 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 ಅಂತಾರೆ. One day I and men of God, we both went to, there is a call, in Arunachal Pradesh, there is a call, Bangla, Baripam village there. ಹಾಲೆಲೂಯಾ. ಅರುಣಾಚಲ ಪ್ರದೇಶದಲ್ಲಿ ಬಾಲಿಪುರಲ್ಲಿ ನನ್ನ ಜೊತೆಗೆ ನಾನು ಮತ್ತೆ ಸೇವಕರು ಇಬ್ರು ಮಿನಿಸ್ಟ್ರಿಗೆ ಹೋಗಿದ್ವಿ. We went to uncle house, ನಾ ಅಂಕಲ್ ಮನೆಗೆ ಹೋಗಿದ್ವಿ. and the auntie is sick. ಅಲ್ಲಿ ಆಂಟಿ ಕಾಯಿಲೆ ಬಿದ್ದಿತ್ತು. They called to come us. ಅವ್ರು ನಮ್ಮನ್ನ ಕರೆದಿದ್ರು. So we went there. ನಾವು ಹೋದ್ವಿ ಮನೆಗೆ. Before we preach the word of God, ನಾವು ದೇವರ ವಾಕ್ಯನ ಬೋಧಿಸೋದಕ್ಕಿಂತ ಮುಂಚೆನೆ that area is in the Bangla area is too much ice area. ಆ ಪ್ಲೇಸ್ ಇದೆಯಲ್ಲ, ಜಾಗ ತುಂಬಾ ಈಸ್ ಇರಂತ, ಕೋಲ್ಡ್ ಇರಂತ Very ಜಾಗ, cold. ಬಹಳ ತಣ್ಣಗಿರಂತ ಜಾಗ. But when we reached there, ಯಾವಾಗ ನಾವು ಅಲ್ಲಿ ತಲುಪಿದ್ವೋ, she is like a sweat coming out. ಹಾಲೆಲೂಯಾ. Sweat. Auntie, uncle wife. ನಾವು ಯಾವಾಗ ಅಲ್ಲಿ ತಲುಪಿದ್ವೋ, We. ನಾವು ಯಾವಾಗ ಅಲ್ಲಿ ತಲುಪಿದ್ವೋ ಅಲ್ಲಿ ಆಂಟಿಗೆ ಬೆವರು ಬರಕ್ಕೆ ಸ್ಟಾರ್ಟ್ ಆಯ್ತು. Sweat coming out. ಬೆವರು ಬರಕ್ಕೆ ಸ್ಟಾರ್ಟ್ ಆಯ್ತು. Yes, why? ಯಾಕೆ ಅಂತ ಕೇಳಿದ್ವಿ. Before you both coming, ನೀವು ಬರೋದ್ಕಿಂತ ಮುಂಚೆ very cold. ತುಂಬಾ ತಣ್ಣಗಿತ್ತು. But after you both coming, ನೀವ್ ಯಾವಾಗ ಬಂದ್ರ ಒಳಗಡೆ, I am become a sweat. ನನಗೆ ಬೆವರು ಸುರಿಯಕ್ಕೆ ಸ್ಟಾರ್ಟ್ ಆಯ್ತು. Hallelujah. Hallelujah. How? ಯಾವ ರೀತಿ? Holy Spirit upon us. ಪರಿಶುದ್ಧಾತ್ಮ ನಮ್ಮೊಳಗೆ. Hallelujah. Holy Spirit, the fire of the God. ಪರಿಶುದ್ಧಾತ್ಮ ದೇವರ ಬೆಂಕಿಯಾಗಿದೆ. He is the teaching, He is the leading, guiding. ಆತನು ಟೀಚ್ ಮಾಡ್ತಾನೆ, ಗೈಡ್ ಮಾಡ್ತಾನೆ, ನಡೆಸ್ತಾನೆ. Hallelujah. Hallelujah. So don't take very lightly about the Bible. ಅದಕ್ಕೋಸ್ಕರ ನಿಮ್ ಜೀವನದಲ್ಲಿ ದೇವರ ವಾಕ್ಯವನ್ನು ಬಹಳ ಸುಲಭವಾಗಿ ಹಗುರವಾಗಿ ತಗೋಬೇಡ್ರಿ. Bible take very seriously. ಬೈಬಲ್ ಸೀರಿಯಸ್ ಆಗಿ ಗಂಭೀರವಾಗಿ ಅದ್ ತಗೋಬೇಕು ನೀವು. Whenever going to read the Bible, ನೀವ್ ಯಾವಾಗ ಸತ್ಯವೇದನ ಓದಕ್ ಹೋಗ್ತಿರೋ, whatever you have, it will be burned out. ನಿನ್ನೊಳಗೆ ಏನಿದೆ ಅದನ್ನ ಭಸ್ಮ ಮಾಡುತ್ತೆ ವಾಕ್ಯ. It's changing your life. ಅದು ನಿನ್ನ ಲೈಫ್ ನ ಚೇಂಜ್ ಮಾಡುತ್ತೆ. Hallelujah. 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 In Orissa, there is a sister. ಅಲ್ಲೊಬ್ಬ ಒರಿಸ್ಸಾದಲ್ಲಿ ಒಬ್ರು ಸಹೋದರಿ ಇದ್ರು. She don't know about Jesus. ಆ ಯೇಸು ಸ್ವಾಮಿ ಬಗ್ಗೆ ಆ ಸಿಸ್ಟರ್ ಗೊತ್ತಿರ್ಲಿಲ್ಲ. 4 years, 5 years now, doctor check up and say that you cannot get pregnant.
ಹಾಲೆಲುಯ. 4-5 ವರ್ಷದಿಂದ ಮದುವೆ ಆಗಿ 4-5 ವರ್ಷದಿಂದ ಹಾಲೆಲುಯ ಡಾಕ್ಟರ್ ಹತ್ರ ಎಲ್ಲ ಚೆಕ್ ಮಾಡಿಸ್ಕೊಂಡ್ ಬಂದ್ರು. ನೀವು ಮಾಡಿದ್ರು ಸಹ ನೀನು ಗರ್ಭಿಣಿ ಆಗೋ ಚಾನ್ಸ್ ಇಲ್ಲ ಅಂತ ಹೇಳಿದ್ರು. She don't know about Jesus. ಆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ ಆ ಸಿಸ್ಟರ್ಗೆ. But she began to read the Bible. ಆದ್ರೆ ಬೈಬಲ್ ಓದಕ್ಕೆ ಆ ಸಿಸ್ಟರ್ ಸ್ಟಾರ್ಟ್. How much read the Bible? ಎಷ್ಟು ಬೈಬಲ್ ಆ ಸಿಸ್ಟರ್ ಓದ್ತಾ ಇದಾರೋ She cried that much. ಅಷ್ಟು ಅಳ್ತಾ ಇದಾರೆ. And after ಅದಾದ್ಮೇಲೆ 1 week, 2 week after, 1 ವಾರ 2 ವಾರ ಆದ್ಮೇಲೆ 1 month after, 1 ತಿಂಗಳ 1.5 month 1 after, ತಿಂಗಳಾದ್ಮೇಲೆ they both went to check up again. ಅವರಿಬ್ರು ಮತ್ತೆ ಗಂಡ ಹೆಂಡತಿ Same doctor. ಅದೇ ಡಾಕ್ಟರ್ After checking, ಚೆಕ್ ಮಾಡಿ ಆದ್ಮೇಲೆ doctor surprised. ಡಾಕ್ಟರ್ಗೆ ಆಶ್ಚರ್ಯ ಆಯ್ತು. Huh? ಹೆಂಗೆ ಇದು 1 month before, ರಬ the X-ray is coming, the empty now. You have a baby. ಹಾಲೆಲೂಯಾ. 1 ತಿಂಗಳು ಹಿಂಚೆ ಟೆಸ್ಟ್ ಮಾಡಿದಾಗ ಹಾಲೆಲೂಯಾ ಯಾವ ಗರ್ಭಿಣಿ ಅಂತ ಆಗಂತ ಯಾವ ಸೂಚನೆಗಳಲ್ಲಿ ಎಗ್ಗುಗಳು ಕಾಣಿಸ್ಲಿಲ್ಲ. ಇವಾಗ ನೀ ಗರ್ಭಿಣಿ ಆಗಿದ್ಯಾ ಅಂತ ಹೇಳಿದ್ರು ಡಾಕ್ಟರ್. Hallelujah. Hallelujah. How it's happened? ಯಾವ ರೀತಿ ಆಗಕ್ಕೆ ಸಾಧ್ಯ? She read the Bible. ಆ ಸಿಸ್ಟರ್ ಬೈಬಲ್ ಸದದ By that word, ವಾಕ್ಯ create a child. ಆ ವಾಕ್ಯ ಮಗುನ ಉತ್ಪತ್ತಿ ಮಾಡ್ತು. Hallelujah. 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 The boy is still now there. Hallelujah. In origin. ಅಲ್ಲ ಮಗು ಇದೆ ಇನ್ನು. Hallelujah. Hallelujah. So the word of the God, ಈ ದೇವರ ವಾಕ್ಯ don't think lightly. ಅಗ್ರವಾಗಿ ತಗೋಬೇಡ್ರಿ. When you read the Bible, ಯಾವಾಗ ಬೈಬಲ್ ಓದ್ತಿರೋ think very carefully. ಗಂಭೀರವಾಗಿ ಕೇರ್ಫುಲ್ ಆಗಿ ಹೋದ್ರೆ And check yourself. ನಿಮ್ಮನ್ನೇ ಚೆಕ್ ಮಾಡ್ಕೊಂಡ್ರೆ Correct yourself. ನಿಮ್ಮನ್ನ ಸರಿ ಮಾಡ್ಕೊಂಡ್ರೆ And the fact according to the Bible, ವಾಕ್ಯದ ಪ್ರಕಾರ ಜೀವನ you will be ಸಾಗಿಸಿ healed. ಆವಾಗ ನೀವು ಗುಣ ಆಗ್ತೀರ. You will be get deliverance. ನಿಮಗೆ ಬಿಡುಗಡೆ ಆಗುತ್ತೆ. Hallelujah. 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 Let's close eyes. ಕಣ್ಣುಗಳನ್ನು ಮುಚ್ಚಿ Let's pray. ಪ್ರಾರ್ಥನೆ ಮಾಡ್ರಿ. Pray everyone. ಪ್ರತಿಯೊಬ್ರು Pray everyone like this. ಪ್ರತಿಯೊಬ್ರು ಪ್ರಾರ್ಥನೆ ಮಾಡಿ. Father Jesus, ಓ ತಂದೆಯಾದ ದೇವರೇ, under the blood of you, ನಿನ್ನ ರಕ್ತದೊಳಗೆ under the power of you, ನಿನ್ನ ಶಕ್ತಿಯೊಳಗೆ I listen to the word of God. ದೇವರ ವಾಕ್ಯ ಕೇಳಿಸ್ಕೊಳ್ಳಿ. Lord, heal me. ನನ್ನ ಗುಣಪಡಿಸು. Whatever financial problems, ಯಾರ ಹಣಕಾಸಿನ ತೊಂದರೆ, whatever sickness, ಏನೇ ಕಾಯಿಲೆ ಇರ್ಬೋದು, Father, heal me. ತಂದೆಯ ದೇವರ ಗುಣಪಡಿಸು. I read your scripture. ವಾಕ್ಯ ನಾನು ಓದ್ತೀನಿ. I listen to your scripture. ವಾಕ್ಯ ಕೇಳಿಸ್ಕೊಳ್ಳಿ. Right now, touch me. ಈ ಕೈ ಮುಟ್ಟು. Right now, feel me. ನನ್ನ ಮುಟ್ಟು You ತುಸು. pray likewise. ನೀವು ಆ ಥರ prayer ಮಾಡಿ. You pray likewise. ನೀವು ಆ ಥರ prayer You ಮಾಡಿ. pray likewise. ಆ ಥರ prayer ಮಾಡಿ. Ikalamana shadara.